ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ನಿಮ್ಮನ್ನು ಈ ಲೋಕಕ್ಕೆ ಪರಿಚಯಿಸಿದವರು, ಆಕ್ಟಿವಿಟಿ ರೂಮ್ ನಲ್ಲಿ ನಿಮ್ಮ ಬದುಕಿಗೆ ಹೊಸ ಅರ್ಥ ಕೊಟ್ಟವರು. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಧನುಷ್ ಆಯ್ಕೆ ಯಾರು ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ನೀವ್ ಹೇಳಿ ವೀಕ್ಷಕರೇ, ಯಾರನ್ನ ಇಲ್ಲಿ ಧನುಷ್ ಅವರು ಆಯ್ಕೆ ಮಾಡ್ಕೊಳ್ಬಹುದು ಅಂತಂದ್ಬಿಟ್ಟು. ಪಾಪ ಅಂತ ಅನ್ಸುತ್ತೆ ನಿಜವಾಗ್ಲೂ ಕೂಡ. ಫಸ್ಟ್ ಇಲ್ಲಿ ಬಿಗ್ ಬಾಸ್ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ, ಈ ಮನೆಯ ಎರಡು ಬೇರೆ ಬೇರೆ ಪ್ರದೇಶಗಳಲ್ಲಿ ನಿಮ್ಮ ಜೀವನದ ಇಬ್ಬರು ಅತ್ಯಂತ ಪ್ರಮುಖ ವ್ಯಕ್ತಿಗಳು ಇದ್ದಾರೆ. ನೋಡಿ, ಎರಡೂ ಕಡೆ ಕೂಡ ಅಂದ್ರೆ ಬೇರೆ ಬೇರೆ ಕಡೆ ಕನ್ಸೆಷನ್ ರೂಮ್ ನಲ್ಲೂ ಇದ್ದಾರೆ, ಮತ್ತೆ ಇಲ್ಲಿ ಆಕ್ಟಿವಿಟಿ ರೂಮ್ ಅಲ್ಲೂ ಕೂಡ ಇದ್ದಾರೆ. ಕನ್ಸೆಷನ್ ರೂಮ್ ನಲ್ಲಿ ನಿಮ್ಮನ್ನು ಈ ಲೋಕಕ್ಕೆ ಪರಿಚಯಿಸಿದವರು ಅಂದ್ರೆ ಅವರು ತಾಯಿ ಇಲ್ಲಿ ಕನ್ಸೆಷನ್ ರೂಮ್ ನಲ್ಲಿ ಕೂತಿದ್ದಾರೆ. ಆಕ್ಟಿವಿಟಿ ರೂಮ್ ನಲ್ಲಿ ನಿಮ್ಮ ಬದುಕಿಗೆ ಹೊಸ ಅರ್ಥ ಕೊಟ್ಟವರು. ಈ ಇಬ್ಬರಲ್ಲಿ ಒಬ್ಬರು ಅಷ್ಟೇ ಭೇಟಿ ಮಾಡಲು ಆಯ್ಕೆ ಮಾಡ್ಕೊಳ್ಬಹುದು ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳಿದರೆ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ಕೆಲವೊಬ್ರಿಗೆ ಏನಪ್ಪಾ ಅಂತ ಅನ್ಸುತ್ತೆ ಅಂತಂದ್ರೆ, ಏನಪ್ಪಾ ಡ್ರಾಮಾ ಆಡ್ತಾರೆ, ಏನ್ ನಾಟಕ ಆಡ್ತಾರೆ ಅಂತ ಕೆಲವೊಬ್ರಿಗೆ ಅನಿಸ್ಬೋದು. ನಾನು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ಇವರು ಶೂಟಿಂಗ್ ಹೋಗ್ತಾರೆ, ಮತ್ತೆ ಇಲ್ಲಿ ಟ್ರಿಪ್ಗಳಿಗೆ ಹೋಗ್ತಾರೆ, ಅವಾಗ ಇವ್ರಿಗೆಲ್ಲ ಕೂಡ ಕಣ್ಣಲ್ಲಿ ನೀರು ಬರಲ್ಲ ಅಂತಂದ್ಬಿಟ್ಟು ಕೆಲವೊಬ್ಬರಿಗೆ ಅನ್ಸುತ್ತೆ. ಅಂದ್ರೆ ಕೆಲವೊಬ್ರು ಮೈಂಡ್ ಥಾಟ್ ಅದೇ ತರ ಇಲ್ಲಿ ಇರುತ್ತೆ. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಇಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು, ಅವ್ರ ಜೊತೆ ಇಲ್ಲಿ ಅವರು ಸಮಯನ ಸ್ಪೆಂಡ್ ಮಾಡ್ಬೋದು ಅಂತಂದ್ಬಿಟ್ಟು. ಸಕ್ಕದ ತ್ರಿವಿಕ್ರಮ್ ಅವರು ಕೂಡ ಕಳೆದ ಸೀಸನ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಇದೇ ತರ ಒಂದು ಸಿಚುವೇಶನ್ ಬಂದಿರುತ್ತೆ. ಅವ್ರನ್ನ ಹೊರಗಡೆ ಕಳಿಸಿ ಆನಂತರ ಸ್ವಲ್ಪ ತಾದ್ಮೇಲೆ ಒಳಗಡೆ ಕರ್ಸ್ಕೊಂತಾರೆ ಅವ್ರ ತಾಯಿನ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ಇಬ್ಬರನ್ನು ಕಳಿಸ್ತಾರ ಅಥವಾ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕಾ ಇಲ್ಲಿ ಧನುಷ್ ಅವರು ಅಂತ ಕಾದು ನೋಡ್ಬೇಕಿದೆ. ಆದ್ರೆ ಒಬ್ಬರನ್ನಂತೂ ಆಯ್ಕೆ ಯಾರನ್ನ ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ತೋರಿಸ್ಲೇಬೇಕು. ಅಂದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಇನ್ನೊಬ್ಬರನ್ನ ಕಳಿಸ್ತಾರ ಏನು ಅಂತಂದ್ಬಿಟ್ಟು ಫ್ಯಾಮಿಲಿ ರೌಂಡ್ ಅಂದಾಗ ಎಲ್ಲಾ ಫ್ಯಾಮಿಲಿಗಳನ್ನು ಕೂಡ ಇಲ್ಲಿ ಒಳಗಡೆ ಬಿಡ್ಲೇಬೇಕಾಗತ್ತೆ. ಆದ್ರೆ ಧನುಷ್ ಅವರು ಯಾರನ್ನ ಆಯ್ಕೆ ಮಾಡ್ಕೊಂತಾರೆ, ತಾಯಿನ ಆಯ್ಕೆ ಮಾಡ್ಕೊಂತಾರ ಅಥವಾ ಹೆಂಡತಿನ ಆಯ್ಕೆ ಮಾಡ್ಕೊಂತಾರ ಅಂತ ಇಲ್ಲಿ ಕಾದು ನೋಡ್ಬೇಕಿದೆ. ವೀಕ್ಷಕರೇ, ಕೆಲವೊಬ್ಬರಿಗೆ ಅನ್ಸೋದೇನಪ್ಪಾ ಅಂತಂದ್ರೆ, ಜೊತೆಗೆ ಇರ್ತಾರೆ ಅವಾಗ ಇವ್ರಿಗೆ ಕಣ್ಣಲ್ಲಿ ನೀರ್ ಬರಲ್ಲ, ಬಟ್ ಈ ತರ ಒಂದು ರಿಯಾಲಿಟಿ ಶೋ ನಲ್ಲಿ ನೋಡಿದ ತಕ್ಷಣ ಇಲ್ಲಿ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತಾ ಅಂತ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ಧಾರಾವಾಹಿ ಇರೋರಲ್ವಾ, ಬೇಗನೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಕಲಾವಿದರಲ್ವಾ, ಬೇಗನೆ ಕಣ್ಣಲ್ಲಿ ನೀರ್ ಬರೋದು ಇವ್ರಿಗೆ ನಾವು ಹೇಳ್ಕೊಡೋದೇ ಬೇಕಾಗಿಲ್ಲ ಅಂತ ಅನ್ಕೊಂತಾರೆ. ಕೆಲವೊಬ್ರು TRP ಗೋಸ್ಕರ ಈ ರೀತಿ ಮಾಡ್ತಾ ಇರ್ತಾರೆ ಅಂತ ಕೂಡ ಕೆಲವೊಬ್ರು ಅನ್ಕೊಂತಾರೆ. ಏನೇ ಅನ್ಕೊಂಡ್ರು ಕೂಡ, ಅಂದ್ರೆ ಏನೇ ಅಂತೆ ಕಂತೆಗಳು ಇದ್ರೂ ಕೂಡ ಇಲ್ಲಿ ಧನುಷ್ ಅವ್ರಿಗೆ ಸಿಕ್ಕಾಪಟ್ಟೆ ಫೀಲ್ ಆಗಿದೆ, ಗೊತ್ತಾಗ್ತಿದೆ. ಸ್ಪಂದನ ಅವರು ಕೂಡ ಇಲ್ಲಿ ಅವ್ರನ್ನ ನೋಡ್ಕೊಂಡು ನಿಂತಿದ್ದಾರೆ. ಅಂದ್ರೆ ಅವರು ತಾಯಿಯವ್ರನ್ನ ಆಯ್ಕೆ ಮಾಡ್ಕೊಂತಾರ, ಇಲ್ಲ ಅಂತಂದ್ರೆ ಅವರ ವೈಫ್ ನ ಇಲ್ಲಿ ಆಯ್ಕೆ ಮಾಡ್ಕೊಂತಾರ ಅಂತಬಿಟ್ಟು. ಇಬ್ರು ಕೂಡ ಇಲ್ಲಿ ಮುಖ್ಯನೇ. ಇವಾಗ ನಿಮ್ಗೆ ಎರಡು ಕಣ್ಣಲ್ಲಿ ಯಾವ ಕಣ್ ಬೇಕು ಅಂತಂದ್ರೆ, ಇಲ್ಲ ನಾವು ಒಂದ್ ಕಣ್ ಚುಚ್ಚಿಬಿಡಿ, ಒಂದ್ ಕಣ್ ತೆಗೆದ್ಬಿಡಿ ಅಂತ ಹೇಳಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಎರಡೂ ಕಣ್ಣುಗಳು ಕೂಡ ಇಲ್ಲಿ ಮುಖ್ಯನೇ. ಆದ್ರೆ ಇಲ್ಲಿ ಧನುಷ್ ಅವರು ಯಾರನ್ನ ಆಯ್ಕೆ ಮಾಡ್ಕೊಂತಾರೆ ಅಂತಂದ್ಬಿಟ್ಟು, ತಾಯಿಯವ್ರನ್ನ ಆಯ್ಕೆ ಮಾಡ್ಕೊಂತಾರ ಮತ್ತೆ ಇಲ್ಲಿ ಹೆಂಡತಿಯವ್ರನ್ನ ಆಯ್ಕೆ ಮಾಡ್ಕೊಂತಾರ, ಒಂದು ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಇದ್ದೇ ಇದೆ. ಬಟ್ ನಿಜವಾಗ್ಲೂ ಕೂಡ ಯಾರು ಡ್ರಾಮಾ ಆಡಲ್ಲ. ಅಂದ್ರೆ ಈ ತರ ಒಂದು ಸಿಚುವೇಶನ್ ಇದ್ದಾಗ ನನಗೆ ಅನ್ಸಿದ ಮಟ್ಟಿಗೆ ಯಾರು ಕೂಡ ಡ್ರಾಮಾ ಆಡಕ್ಕಾಗಲ್ಲ. ಯಾಕಂದ್ರೆ ಆಲ್ರೆಡಿ ಈಗ 86-90 ದಿವಸಗಳು ಕಾಲ ಇಲ್ಲಿ ಆಗಿದೆ. ಅವ್ರ ಮನೆಯವ್ರನ್ನ ಇಲ್ಲಿ ಅವರು ನೋಡೇ ಇಲ್ಲ. ಹೌದು, ಟ್ರಿಪ್ ಎಲ್ಲ ಹೋಗಿರ್ತಾರೆ, ಫೋನ್ ಕಾಲ್ ಇರುತ್ತೆ, ಫೋನ್ ಮಾಡಿರ್ತಾರೆ. ಎಷ್ಟೋ ಜನ ಅನ್ಕೊಳ್ಬೋದು, ವಿದೇಶದಲ್ಲೂ ಕೂಡ ಇಲ್ಲಿ ಇರ್ತಾರಪ್ಪ, ಇದೆಲ್ಲ ಕಾಮನ್ ಅಂತಬಿಟ್ಟು. ಬಟ್ ಕೆಲವೊಬ್ಬರಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅಂತ ಗೊತ್ತಿರೋರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ನಮ್ಮ ತಾಯಿನ ಎಷ್ಟು ದಿವಸ ಇಲ್ಲಿ ಬಿಟ್ಟಿದ್ವಿ, ಪಾಪ ಅವ್ರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂತಂದ್ಬಿಟ್ಟು. ಅರೆ, ಏನು ಫೀಲಿಂಗ್ಸೇ ಇಲ್ಲದೆ ಇರೋರು ಬಿಡಿ, ನಾರ್ಮಲ್ ಆಗಿ ಇರ್ತಾರೆ, ಹೆಂಗಾದರೂ ಹೋಗ್ಲಿ, ಬಟ್ ನಾವು ಚೆನ್ನಾಗಿದ್ರೆ ಸಾಕು ಅಂತಂದ್ಬಿಟ್ಟು. ನಿಜವಾಗ್ಲೂ ಫ್ಯಾಮಿಲಿ ಬಗ್ಗೆ ಯಾರ್ಯಾರಿಗೆ ಒಲವಿರುತ್ತೋ, ಯಾರ್ಯಾರಿಗೆ ಪ್ರೀತಿ ವಿಶ್ವಾಸ ಅನ್ನೋದಿರುತ್ತೋ ಅವ್ರ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಇವಾಗ ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಧನುಷ್ ಅವ್ರು ಸಿಕ್ಕಾಪಟ್ಟೆ ಇಲ್ಲಿ ಅಳ್ತಿದ್ದಾರೆ. ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ವೀಕ್ಷಕರೇ, ನಿಜವಾಗ್ಲೂ ಕೂಡ ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಏನಕ್ಕೆ ಅಂತಂದ್ರೆ, ಅವರು ತಾಯಿಯವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ವೈಫಿಗೆ ಬೇಜಾರಾಗುತ್ತೆ, ವೈಫ್ನ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ತಾಯಿಯವ್ರಿಗೆ ಬೇಜಾರಾಗುತ್ತೆ. ನೋಡೋಣ ಯಾರನ್ನ ಆಯ್ಕೆ ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಧನುಷ್ ಅವರು ಅವ್ರ ತಾಯಿಯವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಆ ನಂತರ ಸ್ವಲ್ಪ ಹೊತ್ತು ಆದ್ಮೇಲೆ, ಇದು ಗೆಸ್ಸಿಂಗ್ ಅಷ್ಟೇ ಹೇಳ್ತಿರೋದು, ಇಲ್ಲಿ ಅವ್ರ ವೈಫ್ನ ಕಳಿಸಿದ್ರು ಕೂಡ ಕಳಿಸಬಹುದು ಅಂತಂದ್ಬಿಟ್ಟು ಅನ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತಂದ್ಬಿಟ್ಟು. ವೀಕ್ಷಕರ, ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ನೀವು ಯಾರನ್ನ ತುಂಬಾ ದಿವಸದಿಂದ ಇಲ್ಲಿ ಮಿಸ್ ಮಾಡ್ಕೊಂತಿದ್ದೀರಾ? ಈ ವಾರ ಅಂತೂ ಫ್ಯಾಮಿಲಿ ರೌಂಡ್ ಇದೆ. ಇಲ್ಲಿ ಬೆಳಿಗ್ಗೆ ಅಷ್ಟೇ ರಾಶಿಕ್ ಅವರ ಫ್ಯಾಮಿಲಿ ಮತ್ತೆ ಇಲ್ಲಿ ಸೂರಜ್ ಅವ್ರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿತ್ತು. ಈಗ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ, ಇಲ್ಲಿ ಧನುಷ್ ಅವ್ರ ಫ್ಯಾಮಿಲಿ ಕೂಡ ಇಲ್ಲಿ ಎಂಟ್ರಿ ಆಗಿದ್ದಾರೆ. ಇನ್ನು ಯಾರ್ಯಾರ ಫ್ಯಾಮಿಲಿಗಳು ಬರುತ್ತೆ ಅಂತ ಕೂಡ ಇಲ್ಲಿ ಕಾದು ನೋಡೋಣ. ನೀವು ಯಾವೊಂದು ಫ್ಯಾಮಿಲಿಗೆ ಇಲ್ಲಿ ಕಾಯ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮ್ಮ ಸಪೋರ್ಟ್ ಯಾರಿಗಿದೆ, ಯಾರು ಈ ಸತಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆಗಬಹುದು ಮತ್ತೆ ಆಗಬೇಕು ಅನ್ನೋದನ್ನು ಕೂಡ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.